ಐಟಿಸಿ ಹಾಗೂ ಮೈರಾಡ ಕಾವೇರಿ ಪ್ರಾದೇಶಿಕ ಸಂಸ್ಥೆ ವತಿಯಿಂದ ಯೋಜನೆಯ ಸಮನ್ವಯಾಧಿಕಾರಿ ರಾಜಪ್ಪ ಅವರ ಮಾರ್ಗದರ್ಶನದಲ್ಲಿ ಪಿರಿಯಾಪಟ್ಟಣ ಹಾಗೂ ಹೆಚ್ಡಿಕೋಟೆ ತಾಲೂಕಿನ ರೈತರು ಮಂಡ್ಯದ ವಿಸಿ ಫಾರಂನಲ್ಲಿ ನಡೆದ ಕೃಷಿ ಮೇಳಕ್ಕೆ ಭೇಟಿ ನೀಡಿದರು. ಈ ವೇಳೆ ಭತ್ತ, ರಾಗಿ, ಜೋಳ ಸೇರಿದಂತೆ ವಿವಿಧ ಬೆಳೆ ಪ್ರಾತ್ಯಕ್ಷಿತೆ ಹಾಗೂ ವಿವಿಧ ಬಗೆ ತರಕಾರಿ ಮತ್ತು ಹಣ್ಣುಗಳ ಬಗ್ಗೆ ಮತ್ತು ಸಾವಯವ ಕೃಷಿ, ಹೈನುಗಾರಿಕೆ ಸೇರಿದಂತೆ ಆಧುನಿಕ ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಕೃಷಿ ವಿಜ್ಞಾನಿ ಮತ್ತು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಪಿರಿಯಾಪಟ್ಟಣ ತಾಲೂಕಿನ ತೆಲಗಿನಕುಪ್ಪೆ ಗ್ರಾಮದ ರೈತರಾದ ಟಿಜೆ ಆನಂದ್ ಹಾಗೂ ಹೆಚ್ಡಿಕೋಟೆ ತಾಲೂಕಿನ ಹೊಸಹಳ್ಳಿ ಗ್ರಾಮದ ರೈತರಾದ ಆನಂದ್ ರವರು ಕೃಷಿ ಮೇಳದಲ್ಲಿ ದೊರೆತ ಮಾಹಿತಿಗಳ ಬಗ್ಗೆ ಸಂತಸ ವ್ಯಕ್ತಪಡಿಸಿ ಐಟಿಸಿ ಹಾಗೂ ಮೈರಾಡ ಕಾವೇರಿ ಪ್ರಾದೇಶಿಕ ಸಂಸ್ಥೆಗೆ ಧನ್ಯವಾದ ತಿಳಿಸಿದರು. ಈ ಸಂದರ್ಭ ಮೈಕ್ಯಾಮ್ಸ್ ವಿಸ್ತರಣಾಧಿಕಾರಿಗಳಾದ ನಾಗರಾಜ್, ಸಂಜಯ್, ಸತೀಶ್ ಆರಾಧ್ಯ ಮತ್ತು ಹೆಚ್ಡಿಕೋಟೆ ಹಾಗೂ ಪಿರಿಯಾಪಟ್ಟಣ ತಾಲೂಕಿನ ಪ್ರಗತಿಪರ ರೈತರು ಹಾಜರಿದ್ದರು. ಮನೆ ಕಟ್ಟೋ ಇದು ಮಾಡಕ್ಕೆ ಏನು ಮಾಡೋದು ಹೇಳಿ ನಾವು ಸರ್ವೆ ಮಾಡಿರೋ ಪ್ರಕಾರ ಗೊತ್ತಾಗ್ತಿರ ಏನಿಲ್ಲ ಈ ಥರ ಮಿಷಿನ್ ಅದಾದರೆ ಎಲ್ಲ ಮಿಷಿನ್ ಇದೆ ಸರ್. ಎಲ್ಲ ಮಾಹಿತಿಗೆ ಇವರಿಬ್ಬರೇ ನಾವು ಡೇಟ್ನೇ ಬಂದಿರಲಿಲ್ಲ. ನಾವು ಹಿಂಗೆ ಆಗ್ತೇವೆ ಸರ್. ಈಗ ನಡೆಯುತ್ತಿರುವ ಕಾರಣ ಇಲ್ಲಿ ಪ್ಲಾಸ್ಟಿಕ್ ಸ್ಪೂನ್, ಪ್ಲಾಸ್ಟಿಕ್ ಗ್ಲಾಸ್, ಪ್ಲಾಸ್ಟಿಕ್ ಬೌಲ್, ಪ್ಲಾಸ್ಟಿಕ್ ಸ್ಟ್ರಾಗಳನ್ನು ನಿಷೇಧಿಸಲಾಗಿದೆ. ದಯಮಾಡಿ ಎಲ್ಲರೂ ಸಹಕರಿಸಿ. ಒಂದು ವೇಳೆ ನಿಯಮ ಉಲ್ಲಂಘನೆ ಮಾಡಿದ್ದಲ್ಲಿ ದಂಡ ವಿಧಿಸಲಾಗುವುದು. ಈ ದಿನ ಐಟಿಸಿ ಮತ್ತು ಮೈರಾಡ ಕಾವೇರಿ ಪ್ರಾದೇಶಿಕ ಸಂಸ್ಥೆ ಸಹಯೋಗದೊಂದಿಗೆ ಪಿರಿಯಾಪಟ್ಟಣ ಹಾಗೂ ಹೆಚ್ಡಿಕೋಟೆ ತಾಲೂಕಿನ ವಿವಿಧ ಗ್ರಾಮಗಳ ರೈತರನ್ನು ಮಂಡ್ಯದ ವಿಸಿ ಫಾರ್ಮ್ನಲ್ಲಿ ನಡೆದಂತಹ ಕೃಷಿ ಮೇಳಕ್ಕೆ ಕರ್ಕೊಬಂದು ಕೃಷಿ ಹಾಗೂ ವ್ಯವಸಾಯಕ್ಕೆ ಸಂಬಂಧಿಸಿದಂತೆ ಆಧುನಿಕ ಕೃಷಿ ಬೆಳೆಗಳಾಗ್ಬೋದು, ಯಂತ್ರೋಪಕರಣಗಳಾಗ್ಬೋದು, ಹಲವಾರು ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ಇದಕ್ಕೆ ಸಹಕರಿಸಿದಂತಹ ಐಟಿಸಿ ಹಾಗೂ ಮೈರಾಡ ಸಂಸ್ಥೆ ಮತ್ತು ಭಾಗವಹಿಸಿದಂತಹ ಎಲ್ಲ ರೈತರಿಗೂ ಐಟಿಸಿ ಹಾಗೂ ಮೈರಾಡ ಕಾವೇರಿ ಪ್ರಾದೇಶಿಕ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ನಾವು ಪಿರಿಯಾಪಟ್ಟಣ ತಾಲೂಕು ತೆಲಗಿನಕುಪ್ಪೆ ಗ್ರಾಮದಿಂದ ಮೈರಾಡ ಮತ್ತು ಐಟಿಸಿ ವತಿಯಿಂದ ಮಂಡ್ಯದ ವಿಸಿ ಫಾರಂ ಬಂದಿದ್ದು ಕೃಷಿ ವಿಶ್ವವಿದ್ಯಾಲಯಕ್ಕೆ. ಇಲ್ಲಿ ಹಲವಾರು ರೈತರಿಗೆ ಅನುಕೂಲವಾಗುವಂಥ ಬೆಳೆಗಳು, ರಾಗಿ, ಭತ್ತ, ಅಲಸಂದೆ ಮತ್ತು ಈ ಕೃಷಿ ಯಂತ್ರೋಪಕರಣಗಳ ಬಗ್ಗೆ